ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೆ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಸಚ್ಛಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರಸಂಪದಮಥೋ ದಾಸ್ಯಾಮಿ ಭಾಗ್ಯೈಃ ಸಹ. ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಘ್ರಿರ್ಭವೇದಿತ್ಯಾಘೋಷಯತೀವ ಯಃ ಕರಚಯೈಸ್तं ವಾಜಿವಕ್ತ್ರಂ ಭಜೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿನ್ಯಾಯ ಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರೀಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀರಾಮಚಂದ್ರನ ದಿವ್ಯವಾದ ಭವ್ಯವಾದ ಅಪಾರವಾದ ಅನಂತವಾದ ಮಹಿಮೆಗಳನ್ನು ಜಗತ್ತಿಗೆ ತಿಳಿಸಿ ಬ್ರಹ್ಮಾದಿ ಸಕಲ ಜೀವರನ್ನು ಉದ್ಧಾರ ಮಾಡಿದಂತಹ ಸ್ವಾಮಿ ಹಯಗ್ರೀವ ಹಯಗ್ರೀವ ರೂಪಿಯಾದ ಭಗವಂತನ ಕೇವಲ 4 ಕೈಗಳು, 4 ಕೈಗಳಲ್ಲಿ ಹಯಗ್ರೀವ ರೂಪಿಯಾದ ಭಗವಂತ ಧಾರಣೆ ಮಾಡಿದ 4 ಚಿಹ್ನೆಗಳು. ಅವುಗಳಿಂದ ಏನು ಸೂಚನೆಯನ್ನು ಮಾಡ್ತಾ ಇದ್ದಾನೆ ಸ್ವಾಮಿ ಎನ್ನುವುದನ್ನು ಮಹಾನುಭಾವರಾದಂತಹ ಜ್ಞಾನಿವರೇಣ್ಯರಾದ ಶ್ರೀಮದ್ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ರುಕ್ಮಿಣೀಶ ವಿಜಯದಲ್ಲಿ ಹಯಗ್ರೀವ ದೇವರ ಬಗ್ಗೆ ಸ್ತೋತ್ರವನ್ನು ಮಾಡುವ ಮೂಲಕ ಇಡೀ ಜಗತ್ತಿಗೆ ಆ ಹಯಗ್ರೀವ ದೇವರ ಕೈಗಳಿಂದ ಬರುವ ಕರ ಸಂದೇಶವನ್ನು ತಿಳಿಸಿಕೊಟ್ಟಿದ್ದಾರೆ. ಬಹಳ ಅದ್ಭುತವಾದ ರೀತಿಯಲ್ಲಿ ಮಾರ್ಮಿಕವಾಗಿ ಸಂದೇಶವನ್ನು ತಿಳಿಸಿದ್ದಾರೆ. ಏನು ಹಯಗ್ರೀವ ದೇವರು ನಮಗೆ ತಿಳಿಸ್ತಾರೆ, ಯಾಕೆ ಈ ಒಂದು ಬಲಗೈ ಮೇಲೆ ಶಂಖ, ಎಡಗೈ ಮೇಲೆ ಅಕ್ಷಮಾಲ ಜಪಮಾಲವನ್ನು ಧಾರಣೆ ಮಾಡಿದ್ದಾರೆ, ಕೆಳಗೆ ಎಡಗೈಯಲ್ಲಿ ಪುಸ್ತಕವನ್ನು ಧಾರಣೆ ಮಾಡಿದ್ದಾರೆ, ಬಲಕ್ಕೆ ಕೆಳಗೆ ಜ್ಞಾನಮುದ್ರ ಧಾರಣೆಯನ್ನು ಮಾಡಿದ್ದಾರೆ. ಶಂಖ ಅಕ್ಷ ಪುಸ್ತಕ ಸುಬೋಧಯುತಾಬ್ಜಬಾಹುಂ ಎಂಬುದಾಗಿ ಶ್ರೀಮದಾಚಾರ್ಯರ ವರ್ಣನೆ. ಪ್ರತಿನಿತ್ಯದಲ್ಲಿ ನೀವು ಶ್ಲೋಕ ಕೇಳ್ತಾ ಇದ್ದೀರಲ್ಲ, ಅದೇ ಶ್ಲೋಕದ ಭಾವವನ್ನು ಸ್ವಲ್ಪ ಸಾವಧಾನ ಮನಸ್ಸಿನಿಂದ ತಿಳಿದುಕೊಳ್ಳಿ. ಹಯಗ್ರೀವ ದೇವರು ಕೆಳಗಿನ 2 ಎಡಗೈ 2 ಬಲಗೈ,
ಕೆಳಗಿನ ಎಡಗೈಯಲ್ಲಿ ಪುಸ್ತಕವನ್ನು ಹಿಡಿದಿದ್ದಾರಲ್ಲ, ಪುಸ್ತಕವನ್ನು ಹೀಗೆ ಹಿಡಿದಿಲ್ಲ, ಪುಸ್ತಕ ಹಿಡಿಯುವುದರ ಜೊತೆಗೆ ಒಂದು ಬೆರಳನ್ನು ಕೆಳಗೆ ಮಾಡಿದ್ದಾರೆ. ಒಂದು ಅಥವಾ ಕೆಲವು ಕಡೆಗೆ 2 ಬೆರಳು ಕೆಳಗಿದ್ದದ್ದು ಉಂಟು. ಇಲ್ಲಿ 2 ಬೆರಳಿದೆ. ಧಾರವಾಡದ ಜನರಿಗೆ ಸ್ವಲ್ಪ ಜೋರಾಗಿ ಸಂದೇಶ ಕೊಡಬೇಕು ಅನ್ನೋದಕ್ಕೆ 2 ಬೆರಳನ್ನು ಕೆಳಗೆ ಮಾಡಿದ್ದಾರೆ. ಅಂದರೆ ಹೇಳಿದ್ದನ್ನು ಕೇಳೋದಿಲ್ಲ ಅನ್ನೋ ದೃಷ್ಟಿಯಿಂದ ಅಲ್ಲ, ಪ್ರೀತಿ ಬಹಳ ಅಂತ. ಏನು 2 ಬೆರಳನ್ನು ಕೆಳಗೆ ಮಾಡುವ ಮೂಲಕ ಅಥವಾ 1 ಬೆರಳು ಕೆಳಗೆ ಮಾಡುವುದರಿಂದ ಏನು ಸಂದೇಶ ಕೊಟ್ಟಿದ್ದಾನೆ ಅಂದರೆ, ಸಚ್ಛಾಸ್ತ್ರೋದಿತವರ್ತ್ಮನ ಪದಮಿದಂ ಧ್ಯಾಯನ್. ಕೈಯಲ್ಲಿ ಪುಸ್ತಕ ಇದೆ, ಪುಸ್ತಕ ಹಿಡಿದ ಕೈಯಲ್ಲೇ 1 ಬೆರಳು ಕೆಳಗೆ ಮಾಡಿದ್ದಾನೆ. ನನಗೆ ಮಾಡಲಿಕ್ಕೆ ಬರಲ್ಲ. 1 ಬೆರಳು ಕೆಳಗೆ ಮಾಡಿದ್ದಾನೆ. ಇದೇನು ಸಚ್ಛಾಸ್ತ್ರ ಇದೆ, ಮೂಲ ರಾಮಾಯಣ ಇದೆ, ವೇದ ಇದೆ, ಮಹಾಭಾರತ ಇದೆ, ಈ ಎಲ್ಲ ಸಚ್ಛಾಸ್ತ್ರಗಳನ್ನು ಅಧ್ಯಯನ ಮಾಡಿ ನನ್ನ ಪಾದದ ಧ್ಯಾನವನ್ನು ಚೆನ್ನಾಗಿ ಮಾಡಿ. ಕೆಳಗೆ ಪಾದ ಇದೆ, ಕೈಯಲ್ಲಿ ಪುಸ್ತಕ ಇದೆ. ಈ ಸಮಸ್ತ ಶಾಸ್ತ್ರಗಳ ಅಧ್ಯಯನವನ್ನು ಚೆನ್ನಾಗಿ ಗುರುಮುಖದಿಂದ ಮಾಡಿ ಆ ಶಾಸ್ತ್ರಗಳ ಜ್ಞಾನವನ್ನು ಚೆನ್ನಾಗಿ ಪಡೆದುಕೋ. ಕೈಯಲ್ಲಿ ಶಾಸ್ತ್ರ ಮಾತ್ರ ಇದೆ, ಆ ಶಾಸ್ತ್ರದಲ್ಲಿ ಹೇಳಿದ ಮಾತನ್ನು ಅರ್ಥ ಮಾಡಿಕೊಂಡು ಜ್ಞಾನ ಪಡೆದುಕೊಳ್ಳಬೇಕಾದರೆ ಜ್ಞಾನ ಮುದ್ರಾ ಬಲಗೈಯಲ್ಲಿದೆ. ಕೈಯಲ್ಲಿರುವ ಪುಸ್ತಕ, ಈ ಪುಸ್ತಕವನ್ನು ಮೊದಲು ಮನೆಯಲ್ಲಿ ತಂದುಕೋ. ಅದು ಹಯಗ್ರೀವ ದೇವರ ಸಂದೇಶ. ಅದನ್ನು ವಾದಿರಾಜರು ತಿಳಿಸ್ತಾರೆ. ಸಚ್ಛಾಸ್ತ್ರಗಳು ಮೊದಲೇ ನಿಮ್ಮ ಮನೆಯಲ್ಲಿ ಬರಲಿ. ವೇದಗಳು, ಮಹಾಭಾರತ, ರಾಮಾಯಣ, ಭಾಗವತಾದಿ ಸಚ್ಛಾಸ್ತ್ರಗಳು, ಸರ್ವಮೂಲ ಟೀಕಾ ಟಿಪ್ಪಣಿ ಗ್ರಂಥಗಳು ಮನೆಯಲ್ಲಿ ಇರಲಿ ಸಾಕು. ಏನು ಬೇಡ, ಮನೆಯಲ್ಲಿ ಸುರಕ್ಷಿತವಾಗಿಟ್ಟು ಪೂಜೆಯನ್ನು ಮಾಡಿ. ಆಮೇಲೆ ಜ್ಞಾನಮುದ್ರಾ ಬರೀ ಮನೆಯಲ್ಲಿ ಇಡೋದು ಬೇಡ, ಗುರುಮುಖದಿಂದ ಅಧ್ಯಯನವನ್ನು ಮಾಡಿ ಅದರಿಂದ ಜ್ಞಾನವನ್ನು ಪಡೆದುಕೊಳ್ಳಿ. ನಾನು ಬಹಳ ಚಿಕ್ಕವ, ಗುರುಗಳ ಸ್ತರ ಬಹಳ ದೊಡ್ಡದು. ಅವರು ಬಹಳ ಪಂಡಿತರಿರ್ತಾರೆ, ಚತುಶಾಸ್ತ್ರಗಳನ್ನೆಲ್ಲ ಓದಿರ್ತಾರೆ. ಅವರು ಏನೇನೋ ಹೇಳ್ತಾರೆ, ನಮಗೆ ಅರ್ಥ ಆಗಬೇಕಲ್ಲ. ನಾವು ಲೌಕಿಕದಲ್ಲಿ ಬೆಳೆದವರು, ನಮಗೇನು ಅರ್ಥ ಆಗಬೇಕು? ಕೆಳಗಿದ್ದೇವೆ, ನಮಗೆ ಅರ್ಥ ಆಗಬೇಕಲ್ಲ. ಅವರು ಮೇಲಿರ್ತಾರೆ, ಹೇಗೆ ಅರ್ಥ ಆಗಬೇಕು? ಮೇಲಿದ್ದರೂ ಕೂಡ ನಿಮ್ಮ ಸ್ತರಕ್ಕೆ ಅವರು ಇಳೀತಾರೆ ಅಂತ ಜ್ಞಾನಮುದ್ರಾ. ನಾನು ಅರ್ಥನೇ ಮಾಡಿಕೊಳ್ಳೋದಿಲ್ಲ, ಕಿವಿನೇ ಮುಚ್ಕೊಂಡು ಕೂತೀನಿ ಅಂದರೆ ಏನು ಮಾಡ್ಲಿಕ್ಕೆ ಬರಲ್ಲ. ಸ್ವಲ್ಪ ನೀನು ಮೇಲೆ ಬರಬೇಕು ಅಂದರೆ ಅರ್ಥ ಆಗತ್ತೆ. ಇದು ಜ್ಞಾನಮುದ್ರೆ. ಗುರುಗಳು ನಿನ್ನ ಸ್ತರಕ್ಕೂ ಬರ್ತಾರೆ, ನೀನು ಸ್ವಲ್ಪ ಮೇಲೆ ಬಂದರೆ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಪ್ರಯತ್ನ ಮಾಡಬೇಕು ಅಂತ ಹಯಗ್ರೀವ ದೇವರು ತಿಳಿಸಿಕೊಡ್ತಾರೆ. ಸಚ್ಛಾಸ್ತ್ರೋದಿತ ವರ್ತಮನ, ಮಧ್ಯದಲ್ಲಿ ಜ್ಞಾನ ಬರಬೇಕಲ್ಲ, ಆ ಜ್ಞಾನಕ್ಕೆ ಜ್ಞಾನ ಮುದ್ರಾ. ಆಮೇಲೆ ಬೆರಳು ಕೆಳಗೆ, ಪದಮಿದಂ ಧ್ಯಾಯನ್, ನನ್ನ ಪಾದದ ಧ್ಯಾನವನ್ನು ಮಾಡು ಅಂತ. ಇದರಿಂದ ವಾದಿರಾಜ ಶ್ರೀಪಾದಂಗಳವರು ಏನು ಸೂಚನೆ ಮಾಡ್ತಾ ಇದ್ದಾರೆ ಅಂದರೆ, ದೇವರ ಪಾದ ಬೇರೆಯಲ್ಲ, ಇಡೀ ಭಗವಂತನ ಸ್ವರೂಪ ಬೇರೆಯಲ್ಲ. ಅಲ್ಲ, ಇಷ್ಟೆಲ್ಲ ಶಾಸ್ತ್ರ ಓದಿ ಬರೀ ದೇವರ ಪಾದ ತಿಳ್ಕೊಳ್ಳೋದಾ? ತೊಡೆ ಬೇಡವಾ? ಹೊಟ್ಟೆ, ಎದೆ, ತಲೆ, ಸಮಗ್ರ ಅವಯವ, ಅವನ ಲೀಲೆಗಳು, ಅವನ ಚರಿತ್ರೆಗಳು, ಅವನ ಉಪಕಾರಗಳು, ಅವನ ಮಹಿಮೆಗಳು, ಪ್ರಭಾವಗಳು, ಪವಾಡಗಳು, ಇದು ಯಾವುದನ್ನು ತಿಳ್ಕೊಳ್ಳೋದು ಬೇಡವಾ? ಅದು ಯಾವುದು ಬೇರೆ ಅಲ್ಲವೇ ಅಲ್ಲ ಅನ್ನೋದನ್ನು ತಿಳಿಸೋದಕ್ಕೆ ಹಯಗ್ರೀವ ದೇವರು ಬರೀ ಪಾದನೇ ತೋರಿಸಿ ಈ ಪಾದವನ್ನು ಧ್ಯಾನ ಮಾಡು ಸಾಕು ಅಂತ. ಪಾದ ಬೇರೆಯಲ್ಲ, ಭಗವಂತನ ಸಮಗ್ರ ಸ್ವರೂಪ ಬೇರೆಯಲ್ಲ. ಪರಮಾತ್ಮನ ಒಂದೊಂದು ಅವಯವಗಳಿಗೂ ಅತ್ಯಂತ ಅಭೇದ ಇದೆ. ಎಲ್ಲವೂ ಸಮಾನ, ಎಲ್ಲವೂ ಗುಣಪೂರ್ಣ, ಎಲ್ಲವೂ ನಿರ್ದೋಷ. ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಿದ್ದು ಯಾರು? ಹೇಳಿ ನೋಡೋಣ. ಯಾರು ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಿದ್ದು? ಕೃಷ್ಣ. ವಿಶ್ವರೂಪ ಅಂದ್ರೇನು? ಇಡೀ ವಿಶ್ವವ್ಯಾಪಿಯಾದಂತಹ ಭಗವಂತನ ರೂಪ. ಅನಂತ ರೂಪಗಳು, ಅನಂತ ತಲೆ, ಅನಂತ ಕೈ, ಅನಂತ ಕಾಲು. ಬ್ರಹ್ಮಾದಿ ಸಮಸ್ತ ಜೀವರಾಶಿಗಳು ಯಾವ ಪರಮಾತ್ಮನ ಶರೀರದಲ್ಲಿ ಆಶ್ರಯಿಸಿಕೊಂಡಿದ್ದರೋ ಅದು ವಿಶ್ವರೂಪ. ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ
ಋಷಿಂಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್ ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಇದು ವಿಶ್ವರೂಪ, ಇಡೀ ಜಗತ್ತನ್ನು ವ್ಯಾಪಿಸಿದ್ದು, ಸರ್ವಾಧಾರ, ಸರ್ವಾಶ್ರಯ, ಸರ್ವಪ್ರೇರಕ. ಅಂತಹ ವಿಶ್ವರೂಪ ತೋರಿಸಿದ್ದು ಯಾರು? ವಿಷ್ಣು ಪುರಾಣ ಹೇಳುವ ಮಾತು ಮಾಡಿದ್ದದೆ, ಗೋವರ್ಧನ ಪರ್ವತ ಎತ್ತಿದ್ದದೆ. ಕೂದಲಿನ ಮೇಲೆ ಒಂದು ಸಣ್ಣ ಹೂವಿನ ಪಕಳಿ ಬಿದ್ದರೆ ನಿಮಗೆ ಸ್ವಲ್ಪ ಹೊತ್ತು ತಡ್ಕೊಳ್ಳಿಕ್ಕಾಗೋದಿಲ್ಲ, ಪಟ 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 ಜಾಡಿಸ್ಕೋತೀರಿ. ಗೋವರ್ಧನ ಪರ್ವತ ಏನು ತಲೆ ಎತ್ತೀರಿ. ನಿಸ್ಸೀಮಾ ಶಕ್ತಯೋಸ್ಸಹಿ ಯಥೈವ ಕೃಷ್ಣಕೇಶಸ್ಯ ಕೃಷ್ಣಸ್ಯ ಬ್ರಹ್ಮತಾಖಿಲ ದರ್ಶಿತಾ ಚೈವ ಪಾರ್ಥಾಯ ನಿಸ್ಸೀಮಾ ಶಕ್ತಯೋಸ್ಸಹಿ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಎರಡೂ ಕೈಗಳನ್ನು ಚಲ್ಲಿ ಅನುವ್ಯಾಖ್ಯಾನದಲ್ಲಿ ಅತ್ಯಂತ ತರ್ಕಬದ್ಧವಾದಂತಹ ಶ್ರೀಮದ್ ಅನುವ್ಯಾಖ್ಯಾನವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಮಧ್ಯದಲ್ಲಿ ಭಕ್ತಿಪರವಶರಾಗಿ ಹೇಳುತ್ತಾರೆ, ದರ್ಶಿತಾ ಚೈವ ಪಾರ್ಥಾಯ ನಿಸ್ಸೀಮಾ ಶಕ್ತಯೋಸ್ಸಹಿ. ಇದು ಪರಮಾತ್ಮನ ಶಕ್ತಿ. ಅದನ್ನು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳಿದ್ದು, ಉಪನಿಷತ್ತು ಹೇಳಿದ ಮಾತು, ನೇಹ ನಾನಾಸ್ತಿ ಕಿಂಚನ ಅಂತ. ಆ ತತ್ವವನ್ನು ಇಲ್ಲಿ ಹಯಗ್ರೀವ ದೇವರು ಸೂಚನೆ ಮಾಡುತ್ತಾರೆ. ಸ್ವಚ್ಛಾಸ್ತ್ರೋದಿತವರ್ತ್ಮನ, ಶಾಸ್ತ್ರೈಕ ದೇಶೋದಿತವರ್ತ್ಮನ ಅಲ್ಲ. ಪಾದದ ಬಗ್ಗೆ ವರ್ಣನೆ ಎಲ್ಲಿ ಬಂದಿದೆ ಅದನ್ನು ನೋಡಿಕೊಂಡು ಪಾದದ ಧ್ಯಾನ ಮಾಡ್ರಿ ಅಲ್ಲ. ಸಚ್ಛಾಸ್ತ್ರೋದಿತವರ್ತ್ಮನ, ಸಮಗ್ರವಾದ ಸಚ್ಛಾಸ್ತ್ರದಲ್ಲಿ ಹೇಳಿದ ಎಲ್ಲ ವಿಷಯಗಳನ್ನು ಚಿಂತನ ಮಾಡಿ ಮಂಥನ ಮಾಡಿ ನೀವು ಧ್ಯಾನ ಮಾಡುವುದಾದರೆ ನನ್ನ ಪಾದ ಧ್ಯಾನ ಮಾಡಿ ಸಾಕು. ಆ ಪಾದವೇ ಸಮಗ್ರವಾದ ಸ್ವರೂಪ, ಆ ಪಾದವೇ ಗುಣಪೂರ್ಣ, ಪಾದವೇ ಜಗಜ್ಜನ್ಮಾದಿ ಕಾರಣ, ಪಾದವೇ ಲಕ್ಷ್ಮೀಪತಿ, ಎಲ್ಲವೂ ಪಾದವೇ. ಈ ಒಂದು ಸಿದ್ಧಾಂತದ ರಹಸ್ಯವನ್ನು ಇಲ್ಲಿ ಸೂಚನೆ ಮಾಡುತ್ತಾ ಇದ್ದಾರೆ ಹಯಗ್ರೀವ ದೇವರು. ಸಚ್ಛಾಸ್ತ್ರೋದಿತ ವರ್ತಮನ ಪದಮಿದಂ ಧ್ಯಾಯನ್. ಇನ್ನು ಬಲಗೈ ಮೇಲೆ ಶಂಖ, ಮದಂಕಾಂಕಿತ. ಶಂಖ ಒಂದು ಪರಮಾತ್ಮನ ಅಂಕ, ಚಿಹ್ನ. ಆ ಶಂಖವೆಂಬ ಚಿಹ್ನ ಇದು ಪ್ರಾತಿನಿಧಿಕವಾಗಿ ಶಂಖ, ಚಕ್ರ, ಗದ, ಪದ್ಮ ಈ ಎಲ್ಲ ಚಿಹ್ನೆಗಳನ್ನು ನಿತ್ಯವೂ ಗೋಪೀಚಂದನದಿಂದ ಧಾರಣ ಮಾಡಬೇಕು ಅನ್ನುವುದನ್ನು ಪರಮಾತ್ಮ ತೋರಿಸ್ತಾನೆ. ಚಿಹ್ನ ಒಂದು ಇದ್ದರೆ ಸಾಕು, ಅದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು. ಶಂಖವನ್ನು ಹಿಡಿಯುವ ಮೂಲಕ ಏನು ತೋರಿಸ್ತಾನೆ? ನೀನೇ ಹೇಳಿದ್ದೆಲ್ಲ ಹಯಗ್ರೀವ, ಭಗವಂತ ಶಾಸ್ತ್ರ ಓದು ಅಂತ. ಶಾಸ್ತ್ರ ಓದೋದಕ್ಕೆ ಬಂದಿದ್ದೇನೆ. ಶಾಸ್ತ್ರ ಓದೋದಕ್ಕೆ ಬಂದಿದ್ದೀಯಾ? ಆ ಶಾಸ್ತ್ರ ಓದುವುದಕ್ಕಿಂತ ಮೊದಲು ಮದಂಕಾಂಕಿತ, ಚೆನ್ನಾಗಿ ಗೋಪೀಚಂದನ ಧಾರಣ ಮಾಡು. ಶಂಖ ಮೊದಲಾದ ಮುದ್ರೆಗಳನ್ನು ನಿತ್ಯದಲ್ಲಿ ಚೆನ್ನಾಗಿ ಧಾರಣೆ ಮಾಡು. ನಿಮ್ಮ ಕುಲಗುರುಗಳಿಂದ ತಪ್ತಮುದ್ರಾಧಾರಣವನ್ನು ಮಾಡಿಸಿಕೋ. ಶಂಖಚಕ್ರಗಳ ಧಾರಣವನ್ನು ಮಾಡಿ ದೇಹವನ್ನು ಶುದ್ಧಿ ಮಾಡಿಕೊಂಡು, ಅಂತಃಕರಣ ಶುದ್ಧಿಯನ್ನು ಮಾಡಿಕೊಂಡು ಆಮೇಲೆ ಸಚ್ಛಾಸ್ತ್ರಗಳನ್ನು ಓದಿ ಆ ಸಚ್ಛಾಸ್ತ್ರದಿಂದ ಜ್ಞಾನವನ್ನು ಪಡೆದು ನನ್ನ ಧ್ಯಾನವನ್ನು ಮಾಡುವಂಥ ಸೂಚನೆ ಮಾಡುವುದಕ್ಕೆ ಭಗವಂತ ಸ್ವಾಮಿ ಶಂಖವನ್ನು ಧಾರಣೆ ಮಾಡಿದ್ದಾನಂತೆ. ಅದರಲ್ಲಿಯೂ ವಿಶೇಷವಾಗಿ ಶಂಖನೇ ಯಾಕೆ ಧಾರಣ ಮಾಡಬೇಕಾಗಿತ್ತು? ಚಕ್ರನೂ ಮಾಡಬಹುದಲ್ಲ. ಮೊದಲು ಸುದರ್ಶನ ತಾನೇ ಹಚ್ಚಿಕೊಳ್ಳೋದು ಮುದ್ರಾಧಾರಣೆ ಮಾಡಿಕೊಳ್ಳುವಾಗ. ತಪ್ತ ಮುದ್ರಾಧಾರಣೆಯಾಗಿರಬಹುದು, ಶೀತಲ ಮುದ್ರಾಧಾರಣೆಯಾಗಿರಬಹುದು. ಮೊದಲು ನಾವು ಚಕ್ರವನ್ನು ಧಾರಣೆ ಮಾಡೋದು. ಚಕ್ರನೇ ಹಿಡಿಯಬಹುದಾಗಿತ್ತಲ್ಲ ಅಂತ. ಏನು ತೊಂದರೆ ಇಲ್ಲ, ಯಾವುದಾದ್ರೂ ಹಿಡಿಯಬಹುದು ದೇವರು. ಆದರೆ ಹಯಗ್ರೀವ ರೂಪದಲ್ಲಿ ಪರಮಾತ್ಮ ಶಂಖವನ್ನೇ ವಿಶೇಷವಾಗಿ ಹಿಡಿಯುವುದಕ್ಕೆ ಕಾರಣ ಏನು ಅಂದರೆ, ಶಂಖ ಒಂದೊಂದು ಆಯುಧಗಳಲ್ಲಿ ಒಬ್ಬೊಬ್ಬ ಅಭಿಮಾನಿ ದೇವತೆಗಳಿದ್ದಾರೆ. ಆ ಅಭಿಮಾನಿ ದೇವತೆಗಳ ಚಿಂತನವನ್ನು ನಾವು ಮಾಡುವಾಗ ಶಂಖದಲ್ಲಿ ಶ್ರೀದೇವಿ, ಶಂಖೇ ಶ್ರೀಯೈ ನಮಃ, ಶಂಖದಲ್ಲಿ ಅಭಿಮಾನಿನಿಯಾಗಿದ್ದವಳು ಶ್ರೀದೇವಿ. ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಮೂರು ಕೇಳಿದ್ದೀರಲ್ಲ ನೀವು. ಶ್ರೀದೇವಿ ಶಂಖದಲ್ಲಿ, ಭೂದೇವಿ ಪದ್ಮದಲ್ಲಿ,
ದುರ್ಗಾದೇವಿ ಚಕ್ರದಲ್ಲಿ. ಶ್ರೀದೇವಿಯ ಕೆಲಸ ಏನು ಅಂತ ಶ್ರೀಮಠ್ ಟೀಕಾಕೃತ್ಪಾದರು ಗೀತಾಭಾಷ್ಯ ಪ್ರಮೇಯ ದೀಪಿಕಾದಲ್ಲಿ ತಿಳಿಸ್ತಾರೆ. ನಮ್ಮ ಎಲ್ಲರಲ್ಲಿ ಅಂತರ್ಯಾಮಿಯಾಗಿರುವಂತಹ ಈ ಶ್ರೀಭೂದುರ್ಗೆಯರು ಮಾಡುವ ಅನುಗ್ರಹ ಏನು ಅಂದರೆ, ಸತ್ವಗುಣ, ರಜೋಗುಣ, ತಮೋಗುಣಗಳಿಗೆ ನಿಯಾಮಕರು, ಪ್ರೇರಕರು. ಸತ್ವಗುಣಗಳಲ್ಲಿ ಎರಡಿದೆ, ಸ್ಥೂಲ ಸತ್ವ, ಸೂಕ್ಷ್ಮ ಸತ್ವ ಅಂತ. ನೀವೆಲ್ಲ ಕುಳಿತಿದ್ದು ನನಗೆ ಕಾಣ್ತಾ ಇದೆ, ಇದೊಂದು ಜ್ಞಾನ, ಕಣ್ಣಿನಿಂದ ಬರುವ ಜ್ಞಾನ. ನನ್ನ ಶಬ್ದಗಳು ನಿಮಗೆ ಕಿವಿಗೆ ಕೇಳ್ತಾ ಇವೆ, ಇದೊಂದು ಜ್ಞಾನ, ಕಿವಿಯಿಂದ ಬರುವ ಜ್ಞಾನ. ವಾಸನೆ ಬರ್ತಾ ಇದೆ, ಅದೊಂದು ಜ್ಞಾನ. ಈ ಎಲ್ಲ ಜ್ಞಾನಗಳು ಬಾಹ್ಯ ಪ್ರಪಂಚದ ಜ್ಞಾನ, ಇದು ಸ್ಥೂಲ ಸತ್ವದಿಂದ ಬರೋದು. ಇನ್ನು ದೇವರ ವಿಷಯದಲ್ಲಿ ಜ್ಞಾನ, ಶಬ್ದದ ಜ್ಞಾನ ಬರೋದು ಬೇರೆ. ಶಬ್ದದಿಂದ ದೇವರ ಮಹಿಮೆಯನ್ನು ತಿಳಿತೀರಲ್ಲ, ಅದು ಸೂಕ್ಷ್ಮ ಸತ್ವದಿಂದ ಬರುತ್ತೆ, ಸ್ಥೂಲ ಸತ್ವದಿಂದ ಬರೋದಿಲ್ಲ. ಕಲ್ಲು, ಮಣ್ಣು, ಗಿಡ ಇದೆಲ್ಲ ಸ್ಥೂಲ ಸತ್ವದಿಂದ ನಮಗೆ ತೋರಿದರೆ, ಭಗವದ್ವಿಷಯಕವಾದ ಪರಮಾತ್ಮನ ಕುರಿತಾದ ಧರ್ಮದ ವಿಷಯದಲ್ಲಿ ಬರುವ ಏನು ಜ್ಞಾನ ಇದೆ ಅದು ಸೂಕ್ಷ್ಮ ಸತ್ವದಿಂದ ಬರುತ್ತೆ. ಅದನ್ನು ಕೊಡುವವಳು ಶ್ರೀದೇವಿ ಅಂತ ಶ್ರೀಮಠ್ ಟೀಕಾಕೃತ್ಪಾದರು ಗೀತಾಭಾಷ್ಯ ಪ್ರಮೇಯ ದೀಪಿಕಾದಲ್ಲಿ ತಿಳಿಸಿಕೊಡ್ತಾರೆ. ಹಾಗಾದರೆ ನಮಗೇನು ಬೇಕಾಗಿದೆ? ಈಗ ದೇವರ ಜ್ಞಾನ ಬೇಕಾಗಿದೆ. ದೇವರ ಮಹಿಮೆಯನ್ನು ಚೆನ್ನಾಗಿ ಶಾಸ್ತ್ರದಿಂದ ತಿಳಿದು ಧ್ಯಾನ ಮಾಡಿ ಅಂತ ಹಯಗ್ರೀವ ದೇವರು ಸಂದೇಶ ಕೊಡಬೇಕಾಗಿದೆ. ಆ ಸಂದೇಶವನ್ನು ಕೊಡುವ ಸಂದರ್ಭದಲ್ಲಿ ಜ್ಞಾನಕ್ಕೆ ಸಂಬಂಧಪಟ್ಟ ಚಿಹ್ನ ಯಾವುದೋ ಅದಕ್ಕೆ ಒತ್ತು ಕೊಡೋಣ ಅನ್ನುವ ದೃಷ್ಟಿಯಲ್ಲಿ ಚಕ್ರವನ್ನು ಧಾರಣೆ ಮಾಡದೆ ಶಂಖವನ್ನು ಧಾರಣೆ ಮಾಡಿ, ಶಂಖದಲ್ಲಿ ಶ್ರೀದೇವಿ, ಶ್ರೀ ಸೂಕ್ಷ್ಮ ಸತ್ವಕ್ಕೆ ಅಭಿಮಾನಿನಿಯಾದಂತಹ ಜ್ಞಾನಪ್ರದಳಾದಂತಹ ದೇವಿ. ಆ ಜ್ಞಾನಪ್ರದಳಾದ ನನ್ನ ಪ್ರೀತಿಯ ಮಡದಿಯಾದ ಶ್ರೀದೇವಿ ನಿಮಗೆ ಜ್ಞಾನ ಬರುವಂತೆ ಅನುಗ್ರಹವನ್ನು ಮಾಡ್ತಾಳೆ. ಏನು ಚಿಂತೆ ಪಡಬೇಡಿ, ನನ್ನ ಜೊತೆಗೆ ಅವಳ ಉಪಾಸನೆಯನ್ನೂ ಮಾಡಿ. ಲಕ್ಷ್ಮೀ ಹಯಗ್ರೀವ ಅಂತೇ ನನ್ನ ಉಪಾಸನೆ ಮಾಡಿ. ಲಕ್ಷ್ಮ್ಯಾಮೃತೇನ ಸತತಂ ಪರಿಶಿಚ್ಯಮಾನಂ. ಅಮೃತದಿಂದ ಯಾವಾಗಲೂ ಮಹಾಲಕ್ಷ್ಮಿ ಪರಮಾತ್ಮನಿಗೆ ಅಭಿಷೇಕ ಮಾಡ್ತಾಳೆ ಅಂತ ಚಿಂತನೆ ಮಾಡ್ತಾ ಲಕ್ಷ್ಮೀದೇವಿಯ ಧ್ಯಾನವನ್ನು ನೀವು ಮಾಡಿದರೆ ಆ ಶ್ರೀದೇವಿ ಉತ್ತಮವಾದ ಜ್ಞಾನವನ್ನು ಕೊಡ್ತಾಳೆ ಎನ್ನುವ ದೃಷ್ಟಿಯಲ್ಲಿ ಚಕ್ರ ಬೇಡ ಅಂತ ಅರ್ಥ ಅಲ್ಲ, ದುರ್ಗೆಯ ಅನುಗ್ರಹವೂ ಬೇಕು. ದುಷ್ಟಶಕ್ತಿಗಳ ನಿವಾರಣೆಗೆ ಚಕ್ರದ ಅನುಗ್ರಹ ಬೇಕೇ ಬೇಕು. ಅದೆಲ್ಲವನ್ನೂ ನೀವು ಮಾಡಲೇಬೇಕು. ಎಲ್ಲ ಚಿಹ್ನಗಳನ್ನೂ ಧಾರಣೆ ಮಾಡಿ, ಎಲ್ಲ ಲಕ್ಷ್ಮೀದೇವಿಯ ರೂಪಗಳ ಉಪಾಸನೆಯನ್ನೂ ಮಾಡಿ. ವಿಶೇಷವಾಗಿ ಹಯಗ್ರೀವ ರೂಪ ಜ್ಞಾನಾವತಾರವಾದದ್ದರಿಂದ ಜ್ಞಾನಕ್ಕೆ ಮಹತ್ವ ಕೊಡೋದಕ್ಕೋಸ್ಕರ ಹಯಗ್ರೀವ ದೇವರು ಶಂಖವನ್ನು ಧಾರಣೆ ಮಾಡಿದ್ದಾರೆ. ಅಂತೆಯೇ 5 ವರ್ಷದ ಪುಟ್ಟ ಬಾಲಕ ಉಪವಾಸದಿಂದ ಶಬ್ದ ಹೊರಗೆ ಬರದೆ ಏನು ಮಾಡಬೇಕು ಅಂತ ತೋಚದೆ ದಿಗ್ಭ್ರಾಂತನಾಗಿ ನಿಂತ ಧ್ರುವ, ನಿರಂತರ ಉಪವಾಸ, ದೇವರನ್ನು ನೋಡ್ತಾನೆ, ಆನಂದ ಆಗ್ತಾ ಇದೆ, ಸ್ತೋತ್ರ ಮಾಡುವುದಕ್ಕೆ ಶಬ್ದಗಳು ಹೊರಗೆ ಬರ್ತಾ ಇಲ್ಲ. ಆ ಸಂದರ್ಭದಲ್ಲಿ ವಾಸುದೇವ ರೂಪಿಯಾದ ಭಗವಂತ ಧ್ರುವರಾಜನಿಂದ ಶಬ್ದ ಹೊರಗೆ ತರಿಸಿದ್ದು ತನ್ನ ಕೈಯಲ್ಲಿರುವ ಶಂಖವನ್ನು ಕಪೋಲಕ್ಕೆ ಹಚ್ತಾನೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆ ಕಪೋಲಕ್ಕೆ ಸ್ಪರ್ಶ ಮಾಡಿದ್ದೇ ತಡ ಜ್ಞಾನೋದಯವಾಯಿತು, ವಾಕ್ಶಕ್ತಿಯ ಪ್ರಚೋದನೆಯೂ ಆಯಿತು. ನಿನ್ನೆ ಕೇಳಿದ್ದೀರಿ, ವಾಗೀಂದ್ರಿಯದಲ್ಲಿಯೇ ವಾಕ್ ಎಂಬ ಹೆಸರಿನಿಂದ ಇದ್ದದ್ದು ಹಯಗ್ರೀವ ರೂಪಿಯಾದ ಪರಮಾತ್ಮ. ಹಾಗಾಗಿ ಆ ಜ್ಞಾನವನ್ನು ವಿಶೇಷವಾಗಿ ಪ್ರಚೋದನೆ ಮಾಡಿ ಸ್ತೋತ್ರವನ್ನು ಮಾಡಿಸಿಕೊಂಡ ಪರಮಾತ್ಮ ತಾನೇ ಎನ್ನುವುದನ್ನು ಕೇಳ್ತೀರಲ್ಲ. ಹಾಗಾದರೆ ಈ ಶಂಖ ಇದು ಎರಡನ್ನೂ ಮಾಡ್ತದೆ. ಈ ಕಡೆಗೆ ಜ್ಞಾನವನ್ನೂ ಕೊಡುತ್ತದೆ. ಹೇಳಿ ಕೇಳಿ ಶಂಖ ಶಬ್ದ ಮಾಡೋದಕ್ಕೆ ಪ್ರಸಿದ್ಧವಾದದ್ದು. ಶಂಖ ಅಂದರೆ ಶಂಖನಾದ, ಶಂಖನಾದ ನಾದ ಮಾಡುವುದಕ್ಕೆ, ಶಬ್ದ ಮಾಡುವುದಕ್ಕೆ ಪ್ರಸಿದ್ಧವಾದಂತಹ ಚಿಹ್ನ ಅದು ಶಂಖ ಎಂಬ ವಸ್ತು.
ಹಾಗಾದರೆ ಶಂಖದಲ್ಲಿ ಅಭಿಮಾನಿನಿಯಾದ ಶ್ರೀದೇವಿಯನ್ನು ನೋಡಿದರೆ ಅವಳು ಜ್ಞಾನ ಕೊಡೋ ದೇವಿಯಾದರೆ ಆ ಶಂಖ ಎಂಬ ವಸ್ತುವೇ ಶಬ್ದ ಮಾಡುವ ವಸ್ತು. ಲಕ್ಷ್ಮೀ ಬರೀ ಜ್ಞಾನ ಕೊಡೋದಿಲ್ಲ, ಜ್ಞಾನ ಕೊಟ್ಟು ಉತ್ತಮವಾದ ವಾಕ್ಶಕ್ತಿಯನ್ನು ಪ್ರಚೋದನೆ ಮಾಡುತ್ತಾಳೆ. ಅದಕ್ಕಾಗಿ ನಮ್ಮ ಶಾಸ್ತ್ರದಲ್ಲಿ ಲಕ್ಷ್ಮೀದೇವಿಯನ್ನು ಕರೆಯೋದು ವಾಂಗ್ಮನಸ ದೇವತೆ ಅಂತ. ಬರೀ ಮನೋದೇವತೆಯಲ್ಲ, ಬರೀ ವಾಗ್ದೇವತೆಯಲ್ಲ, ವಾಂಗ್ಮನಸ ದೇವತೆ ಅಂತ ಲಕ್ಷ್ಮೀದೇವಿಯನ್ನು ಕರೀತಾರೆ. ಹಾಗಾಗಿ ಮನಸ್ಸಿನಲ್ಲಿದ್ದು ಜ್ಞಾನವನ್ನೂ ನೀಡಿ ನಮ್ಮ ವಾಗೀಂದ್ರಿಯದಲ್ಲಿದ್ದು ವಾಕ್ಶಕ್ತಿಯನ್ನು ಪ್ರಚೋದನೆ ಮಾಡಿ ಲಕ್ಷ್ಮೀದೇವಿ ನಮ್ಮಿಂದ ಉತ್ತಮವಾದಂತಹ ನುಡಿಗಳನ್ನು ನುಡಿಸಲಿ ಅನ್ನುವ ದೃಷ್ಟಿಯಲ್ಲಿ ಹಯಗ್ರೀವ ದೇವರು ಶಂಖವನ್ನು ಧಾರಣ ಮಾಡಿದ್ದಾರೆ. ಸಚ್ಛಾಸ್ತ್ರೋದಿತ ವರ್ತಮನ ಪದಮಿದಂ ಧ್ಯಾಯನ್ ಮದಂಕಾಂಕಿತ. ಇನ್ನು ಎಡಗೈ ಮೇಲೆ ಜಪಮಾಲೆ ಯಾಕೆ ಧಾರಣ ಮಾಡಿದ್ದಾರೆ ಅಂತ ಅಂತೂ ದೊಡ್ಡ ಭಾರ ಇಳಿಸಿದ್ರು ಹಯಗ್ರೀವ ದೇವರು. ಯಾಕೆಂದರೆ ಮನೆಯೊಳಗೆ ಮಕ್ಕಳಿಗೆ ಅಪ್ಪಂದ್ರೆ ಹೇಳ್ತಿರ್ತಾರೆ, ನೀವೆಲ್ಲ ಏನು ಭಾಳ ಮಾಡಬೇಡ್ರಿ, ಮನ್ಯಾಗ ಹಿರಿಯರು ನಾವು ಮಾಡ್ತೀವಿ, ಸಾಕು ಸುಮ್ಮಿರ್ರಿ, ನಾವು ಉಪವಾಸ ಮಾಡ್ತೀವಿ, ನೀವೇನ್ರ ತಿನ್ನಿರಿ ಫಲಾರ ಅಂತ. ಅದು ಅವನು ಮುಂದೆ ಹೇಳ್ತಾರೆ, ಒಳಗೆ ಹೋಗಿ ಇವರು ತಿಂದುಬಿಡ್ತಾರೆ. ಮತ್ತು ಕೆಲವರು, ಎಲ್ಲರಲ್ಲ, ಈ ತರಹದ ಪರಿಸ್ಥಿತಿ. ಹಾಗೆ ನಾವು ಜಪ ಮಾಡ್ತೀವಿ, ನೀವೇನು ಮಾಡೋದು ಬೇಡ ಅಂತೆಲ್ಲ ಹೇಳೋರು ಇರ್ತಾರೆ. ಈಗ ನೀವೇ ಉಪನ್ಯಾಸದೊಳಗೆ ದಿವಸ ಹೇಳಿಕತ್ತೀರಿ, ನಮಗೊಂದು ಸಂತೋಷ ಆಗಿದೆ. ಏನು ಅಂತ? ದೇವರೇ ನಿಜವಾದ ತಂದೆ, ದೇವರೇ ತಾಯಿ, ಅವನೇ ಹಿರಿಯ, ಅವನೇ ಸರ್ವಸ್ವ. ಮತ್ತು ಅವನೇ ಕೈಯಾಗಿ ಜಪಮಾಲೆ ಹಿಡ್ಕೊಂಡು ಜಪ ಮಾಡೋ ಮುಂದೆ ನಾವ್ಯಾಕೆ ಮಾಡಬೇಕು? ಮನ್ಯಾಗ ಹಿರಿಯರು ಮಾಡುವಾಗ ಇದಕ್ಕಾಗಿ ಅಲ್ಲ ದೇವರು ಜಪಮಾಲೆ ಹಿಡಿದದ್ದು. ಅವನು ಜಪ ಮಾಡೋದೇ ಬೇಕಾಗಿಲ್ಲ. ನೀವೆಲ್ಲ ಮನ್ಮಂತ್ರಂ ಜಪ, ನನ್ನ ಮಂತ್ರವನ್ನು ನೀನು ಜಪ ಮಾಡು ಅಂತ ನಮಗೆ ತಿಳಿಸೋದಕ್ಕೆ ಪರಮಾತ್ಮ ಜಪಮಾಲೆಯನ್ನು ಧಾರಣೆ ಮಾಡಿದ್ದಾನೆ ಅಂತ ವಾದಿರಾಜರು ಹೇಳ್ತಾರೆ. ಮನ್ಮಂತ್ರಂ ಜಪ. ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ ಜಪ ಅಂದರೆ ಏನು ಅಂತ. ಜಪ ಅಂದರೆ ಜಾತಪಃ ಜಪಃ ಅಂತ. ಯಜ್ಞಾನಾಂ ಜಪಯಜ್ಞೋಸ್ಮಿ ಎಂಬ ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡ್ತಾ ಆಚಾರ್ಯರು ಹೇಳ್ತಾರೆ ಜಪ. ಜ ಅಂದರೆ ಹುಟ್ಟಿದ ವ್ಯಕ್ತಿ, ಜನ್ಮ ತಾಳಿದ ವ್ಯಕ್ತಿ ಜ. ಪ ಅಂದರೆ ರಕ್ಷಣೆ ಮಾಡುವಂತಹ ಒಂದು ಸಾಧನ. ಜಪ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ತಾರಕವಾದದ್ದು, ರಕ್ಷಣೆ ಮಾಡುವಂಥದ್ದು ಯಾವುದೋ ಅದೇ ಜಪ ಅಂತ. ಎಂತಹ ಅದ್ಭುತವಾದ ಕೊಡುಗೆಯನ್ನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಕೊಟ್ಟಿದ್ದಾರೆ ನೋಡಿ. ಏನೋ ಜಪ, ಜಪ ಅಂದರೆ ಮಂತ್ರಗಳನ್ನು ಪುನಃ ಪುನಃ ಆವರ್ತನೆ ಮಾಡೋದು ಮನಸ್ಸಿನಲ್ಲಿ ಅಥವಾ ಮೆಲ್ಲಗೆ ಧ್ವನಿಯಿಂದ ಅಂತ. ಅದು ಅಲ್ಲ ಅಂತಲ್ಲ, ಆ ಅರ್ಥ ಇದೆ. ಆದರೆ ಮೂಲತಃ ಇದಕ್ಕೆ ಜಪ ಅಂತ ಹೆಸರು ಬಂತೆ ಯಾಕೆ ಅಂದರೆ ಜಾತಪಃ, ಹುಟ್ಟಿದವರನ್ನು ರಕ್ಷಣೆ ಮಾಡುವುದಕ್ಕೆ ದೇವರೊಂದು ಸಾಧನೆಯನ್ನು ಮಾಡಿಕೊಟ್ಟಿದ್ದಾನೆ. ಎಷ್ಟು ಸುಲಭ ಸಾಧನೆ ಇದೆ ನೋಡಿ. ಖರ್ಚಿಲ್ಲ, ಆಯಾಸ ಇಲ್ಲ, ಭಕ್ತಿ ಮಾತ್ರ ಇದ್ದರೆ ಸಾಕು. ಭಕ್ತಿಯಿಂದ ಏಕಾಗ್ರ ಮನಸ್ಸಿನಿಂದ ಶಬ್ದಗಳ ಆವರ್ತನ ಮಾಡಿದರೆ, ಜಪ ಮಾಡಿದರೆ ನಮ್ಮೆಲ್ಲರನ್ನ ರಕ್ಷಣೆ ಮಾಡುತ್ತದೆ ಅನ್ನುವುದಕ್ಕೆ ಅದು ಜಪ. ಮುಖ್ಯವಾಗಿ ಅದರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ ಅವನು ಜಪ. ಆ ತರಹದ ಮಂತ್ರಗಳ ಜಪವನ್ನು ಮಾಡಿ ನೀವು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಪೂರ್ಣ ಮಾಡಿಕೊಳ್ಳಬಹುದು ಅನ್ನುವುದನ್ನು ಜಗತ್ತಿಗೆ ತೋರಿಸುವುದಕ್ಕಾಗಿ ಮನ್ಮಂತ್ರಂ ಜಪ, ಆ ಜಪಮಾಲೆಯನ್ನು ಹಿಡಿದುಕೊಂಡು ದೇವರ ಸೂಚನೆ ಮಾಡಿ, ಮಂತ್ರಗಳ ಜಪ ಮಾಡಿಬಿಟ್ರೆ ಇಷ್ಟಾರ್ಥ ಆಗತ್ತಾ ಅಂತ ಪಟ 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 ಅಂತ ಶಬ್ದಗಳನ್ನು ಒದರಿ ಏನೂ ಸಿಗಲಿಲ್ಲಲ್ಲ ಅಂತ ಹಯಗ್ರೀವ ದೇವರ ಹತ್ರ ಬಂದರೆ ಮತ್ತೆ ಬಲಗೈ ನೀವು ಬರ್ತಾ ಇರಬೇಕು. ಒಂದು ಸಲ ಒಂದು ಕೈ ನೋಡ್ಕೊಂಡು ಹೋಗಿಬಿಡಬಾರ್ದು. ಪ್ರದಕ್ಷಿಣೆ ಹಾಕೋದು ಯಾಕೆ? ಇದ್ರ ಸಲುವಾಗೆ 10 ಸಲ ಮತ್ತು ಅದನ್ನೇ ನೋಡ್ತಾ ಇರಬೇಕು. ಜ್ಞಾನ ಮುದ್ರಾ. ಸುಮ್ಮನೆ ಜಪ ಮಾಡಬೇಡಿ, ಅರ್ಥದ ಅನುಸಂಧಾನ ಇಟ್ಟುಕೊಂಡು ಜಪ ಮಾಡಿ. ಅದಕ್ಕೆ ಬರೇ ಜಪ ಮಾಡಬೇಕು ಅಂತ ಅನ್ನಲಿಲ್ಲ, ಮಂತ್ರಂ ಜಪ. ವಾದಿರಾಜರು ಆ ಮಂತ್ರ ಶಬ್ದವನ್ನು ಬಳಸ್ತಾ ಇದ್ದಾರೆ, ಮಂತ್ರಂ ಜಪ. ಅದಕ್ಕೆ ಮತ್ತೆ ಶ್ರೀಮದಾಚಾರ್ಯರಿಗೆ ಶರಣ ಹೋಗಬೇಕು. ಯನ್ಮಂತ್ರಸ್ತ್ರಾತಿ ಮಾನತಃ ಅಂತ ಶ್ರೀಮದಾಚಾರ್ಯರು ಮಂತ್ರ ಶಬ್ದಾರ್ಥವನ್ನು ಹೇಳ್ತಾರೆ. ಮಂತ್ರ ಅಂತ ಯಾಕೆ ಕರೀತಾರೆ ಅಂದರೆ ಮನ್ ಅಂದರೆ ಜ್ಞಾನ, ಮನು ಅವಬೋಧನೆ.
ತ್ರ ಅಂದರೆ ರಕ್ಷಣೆ. ಜ್ಞಾನಪೂರ್ವಕವಾಗಿ ಮಾಡಿದರೇನೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ, ಇಲ್ಲದೇ ಇದ್ರೆ ಮಾಡೋದಿಲ್ಲ ಅನ್ನೋದಕ್ಕೆ ಅದಕ್ಕೆ ಮಂತ್ರ ಅಂತ ಹೆಸರು. ಅಂತಹ ಮಂತ್ರವನ್ನು ಜಪ ಮಾಡಿ ಅಂದರೆ ಅರ್ಥಾನುಸಂಧಾನ ಪೂರ್ವಕವಾಗಿ ಜಪ ಮಾಡಿ ಅಂತ ತೋರಿಸೋದಕ್ಕೆ ಜ್ಞಾನಮುದ್ರಾ ಈ ಕಡೆಗೆ ಜಪಮಾಲಾವನ್ನು ಹಿಡಿದಿದ್ದಾರೆ. ಇದರಿಂದ ಬರೀ ಏನೋ ಇಷ್ಟಾರ್ಥಗಳು ಅಂದರೆ ಹಣಕಾಸು ಮಾತ್ರ ಅಲ್ಲ, ಶಾಸ್ತ್ರ ಸಂಪದ ಮಥೋ ದಾಸ್ಯಾಮಿ. ಮತ್ತೆ ಕೆಳಗೆ ಬರಬೇಕು, ಕೈಯಲ್ಲಿ ಪುಸ್ತಕ ಇದೆ, ಜಪ ಮಾಡಿದರೆ ಉತ್ತಮವಾದ ಶಾಸ್ತ್ರಗಳ ಜ್ಞಾನವನ್ನು ನಿಮಗೆ ಕೊಡ್ತೇನೆ. ನಿಷ್ಕಾಮ ಭಕ್ತರಿಗೆ ಇಷ್ಟರಿಂದಲೇ ಸಂತೋಷ, ಜ್ಞಾನವೇ ಬೇಕು, ಜ್ಞಾನದಿಂದಲೇ ಅವರಿಗೆ ತೃಪ್ತಿ, ಜ್ಞಾನದೊಳಗೆ ಆನಂದವನ್ನು ಅನುಭವಿಸ್ತಾರೆ. ಆದರೆ ಇನ್ನೂ ಆ ಜ್ಞಾನದೊಳಗೆ ಆನಂದವನ್ನು ಅನುಭವಿಸುವ ನಿಷ್ಕಾಮ ಭಕ್ತಿಯನ್ನು, ನಿಸ್ಪೃಹ ಭಕ್ತಿಯನ್ನು ಮಾಡುವ ಸ್ತರಕ್ಕೆ ಏರದವರಿಗೆ ಅನೇಕ ಲೌಕಿಕವಾದ ಇಷ್ಟಾರ್ಥಗಳೂ ಇರುತ್ತೆ. ಅಂಥವರಿಗೋಸ್ಕರ ದಾಸ್ಯಾಮಿ ಭಾಗ್ಯೈ ಸಹ. ಮತ್ತೆ ಶಂಖಕ್ಕೆ ಬರಬೇಕು. ಶಂಖ ಯಾರು? ಲಕ್ಷ್ಮೀದೇವಿ. ಅವಳು ಬರೀ ಜ್ಞಾನವನ್ನಷ್ಟೇ ಕೊಡುವವಳಲ್ಲ, ಬೇಕಾದ ಎಲ್ಲ ಸೌಭಾಗ್ಯವನ್ನೂ ಕರುಣಿಸ್ತಾಳೆ ಎನ್ನುವುದಕ್ಕೋಸ್ಕರ ದಾಸ್ಯಾಮಿ ಭಾಗ್ಯೈ ಸಹ, ಬೇಕಾದಷ್ಟು ಭಾಗ್ಯಗಳನ್ನೂ ನಿಮಗೆ ಕೊಡ್ತೇನೆ, ಏನು ಚಿಂತೆ ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಕುಳಿತು ಏಕಾಗ್ರದಲ್ಲಿ ಶಾಸ್ತ್ರದ ಪಾಠ ಪ್ರವಚನವನ್ನು ಮಾಡಬೇಕು ಅಂದರೆ ಅದಕ್ಕೆ ಬೇಕಾದಂತಹ ಶಾಸ್ತ್ರಜ್ಞಾನವನ್ನೂ ಕೊಡ್ತೇನೆ ಎನ್ನುವುದಕ್ಕೆ ಪುಸ್ತಕ. ಪುಸ್ತಕ ಎಲ್ಲಿದೆ? ಎಡಗೈಯಲ್ಲಿ ಕೆಳಗೆ, ಮನೆ ಒಳಗೆ. ಹೊರಗೆ ಓಡಾಡುವಾಗ ಬೇಕಾದ ಹಾಗೆ ವೈಭವದಿಂದ ಓಡಾಡು ಅಂತ ತೋರಿಸಲಿಕ್ಕೆ ಮೇಲೆ ಶಂಖ. ಜನರ ಮಧ್ಯದಲ್ಲಿ ಬೇಕಾದಷ್ಟು ಸಮೃದ್ಧಿಯಿಂದ ಉತ್ತಮವಾದ ಸೌಭಾಗ್ಯವನ್ನು ಪಡೆದು ಒಳ್ಳೆಯ ಮನೆ, ಒಳ್ಳೆಯ ಕಾರು, ಬೆಳ್ಳಿ ಬಂಗಾರ ಮುತ್ತು ರತ್ನ ವಜ್ರ ಏನು ನಿನಗೆ ಸೌಭಾಗ್ಯ ನಿಷಿದ್ಧ ಅಲ್ಲ, ವಿಹಿತವಾದ ಮಾರ್ಗದಿಂದ ನ್ಯಾಯ ಮಾರ್ಗದಿಂದ ಸಂಪಾದನೆ ಮಾಡಿದ ಸೌಭಾಗ್ಯವನ್ನು ಬೇಕಾದಷ್ಟು ಅನುಭವಿಸುವಂತನ್ನುವ ದೃಷ್ಟಿಯಲ್ಲಿ ಶಂಖವನ್ನು ಇಟ್ಟುಕೊಂಡಿದ್ದಾನಂತೆ. ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ. ಆ ಶಾಸ್ತ್ರ ಮತ್ತೆ ಬರೀ ಶಾಸ್ತ್ರ ಪಾಂಡಿತ್ಯ ಬರೋದು ಬೇರೆ, ಆ ತತ್ವಗಳು ಪೂರ್ಣ ಜೀರ್ಣ ಆಗೋದು ಬೇರೆ, ಅದು ಕನ್ವಿನ್ಸ್ ಆಗೋದು ಬೇರೆ. ಆ ಎಲ್ಲ ತತ್ವಗಳನ್ನು ನಿನ್ನ ಮನಸ್ಸಿಗೆ ಹಿಡಿಸುವ ಹಾಗೆ ಉಪದೇಶ ಮಾಡಿಸ್ತೇನೆ ಗುರುಗಳಲ್ಲಿದ್ದು ನಾನೇ. ತತ್ತತ್ವಾನ್ಯಪಿ ಬೋಧಯಾಮಿ ಜ್ಞಾನಮುದ್ರಾ. ಜ್ಞಾನ ಪಡೆದು ಮುಂದೇನು ಲಾಭ? ಮತ್ತು ಈ ಕೈ ಹಾಗೆ ಕೆಳಗಿದೆ. ಪ್ರಾಪ್ಯೋ ಮದಂಘ್ರಿರ್ಭವೇತ್. ಪಾದದ ಧ್ಯಾನ ಮಾಡಿದ್ದಿ, ಜ್ಞಾನವನ್ನು ಪಡೆದಿ, ಸೌಭಾಗ್ಯವನ್ನು ಪಡೆದಿ, ಕೊನೆಗೂ ನನ್ನ ತತ್ವಗಳ ಚಿಂತನವನ್ನು ಮಾಡಿ ಕೊನೆಗೆ ನನ್ನ ಪಾದವನ್ನೇ ಸೇರ್ತೀಯ, ಮೋಕ್ಷವನ್ನೇ ಹೊಂದುತ್ತೀಯ ಅಂತ ತೋರಿಸೋದಕ್ಕೆ ಆ ಕೈ ಕೆಳಗೆ ಇದೆ. ಪ್ರಾಪ್ಯೋ ಮದಂಘ್ರಿರ್ಭವೇತ್. ಇತ್ಯಾಘೋಷಯತೀವ ಯಃ ಕರಚಯೈಃ ತಂ ವಾಜಿವಕ್ತ್ರಂ ಭಜೆ. ಈ ರೀತಿಯಾಗಿ ತನ್ನ ಕೈಗಳಿಂದ ಘೋಷಣೆ ಮಾಡ್ತಾ ಇದ್ದಾರೆ ಹಯಗ್ರೀವದೇವರು ಅಂತ. ನಾನು ಸುಮ್ಮನೆ ಇದನ್ನೆಲ್ಲ ಕೈಯಲ್ಲಿ ಹಿಡ್ಕೊಂಡಿಲ್ಲ, ಘೋಷಣೆ ಮಾಡೋದಕ್ಕೆ ಹಿಡ್ಕೊಂಡಿದ್ದೀನಿ ಅನ್ನೋದನ್ನು ಪರಮಾತ್ಮ ಕೈಯಿಂದಲೇ ಸೂಚನೆ ಮಾಡಿದ್ದಾನೆ. ಶಂಖ ಹಿಡ್ಕೊಂಡು, ಶಂಖ ಇರೋದೇ ಘೋಷಣೆ ಮಾಡೋದಕ್ಕೆ. ಇತ್ಯಾಘೋಷಯತೀವ ಯಃ ಕರಚಯೈಃ ತಂ ವಾಜಿವಕ್ತ್ರಂ ಭಜೆ. ಇಷ್ಟು ಅದ್ಭುತವಾದ ಸಂದೇಶವನ್ನು ವಾದಿರಾಜ ಶ್ರೀಪಾದಂಗಳವರು ಅದು ಒಂದೇ ಶ್ಲೋಕದಲ್ಲಿ ಎಲ್ಲವನ್ನ ಎಷ್ಟು ಮಾರ್ಮಿಕವಾಗಿ, ಸುಲಭವಾಗಿ, ಅನಾಯಾಸವಾಗಿ ಹಿಡಿದಿಟ್ಟಿದ್ದಾರೆ ಎನ್ನುವುದನ್ನು ನೋಡಿ. ಅವರ ಜ್ಞಾನದ ಭಂಡಾರ ಮತ್ತು ಆ ಪುಟ್ಟ ಶ್ಲೋಕದಲ್ಲಿ ಎಲ್ಲ ಪ್ರಮೇಯಗಳನ್ನು ತುಂಬುವ ಕಲೆಯ ಜೊತೆಗೆ ಭಕ್ತರಿಗೆ ತತ್ವಗಳನ್ನು ಬೋಧಿಸಬೇಕೆಂಬ ಕಳಕಳಿ, ಇದೆಲ್ಲವನ್ನೂ ನಾವು ಕಾಣಬಹುದು. ಅಷ್ಟು ಸುಂದರವಾಗಿ ಸೇರಿಸಿದ್ದಾರೆ ನೋಡಿ. ನಿಜವಾಗಿ ಕೈಗಳಿಂದ ದೇವರು ಸೂಚನೆ ಮಾಡಿದ್ದು ಕೆಲವು, ಈ ಬೆರಳು ಕೆಳಗೆ ಮಾಡಿದ್ದಾನೆ ಪರವಾಗಿಲ್ಲ, ಆದರೆ ಪುಸ್ತಕದಿಂದ, ಶಂಖದಿಂದ ತೋರಿಸಿದ್ದು, ಜಪಮಾಲೆಯಿಂದ ತೋರಿಸಿದ್ದು, ಕೈಯಿಂದ ತೋರಿಸಿದ್ದಲ್ಲ, ಕೈಯಲ್ಲಿರುವ ವಸ್ತುಗಳಿಂದ ತೋರಿಸಿತ್ತು. ಜ್ಞಾನಮುದ್ರಾ ಕೈ, ಕಿರುಬೆರಳು ಕೆಳಗೆ ಮಾಡಿದ್ದು ಕೈ,
ಆದರೆ ಅಕ್ಷಮಾಲ ಇದು ಕೈ ಅಲ್ಲ, ಶಂಖ ಕೈ ಅಲ್ಲ, ಪುಸ್ತಕ ಕೈ ಅಲ್ಲ. ಆದರೆ ವಾದರಾಜರು ಅಂದದ್ದೇನು? ಇತ್ಯಾಘೋಷಯತಿ ವಯಃ ಕರಚಯೈ, ಕರದಿಂದ ಸೂಚನೆ ಮಾಡಿದಂತೆ ಆಗಲಿಲ್ವಲ್ಲ ಅಂತ. ಅಲ್ಲ, ಕೈಯಲ್ಲಿಟ್ಟ ಪದಾರ್ಥದಿಂದ ಸೂಚನೆ ಮಾಡಿದರೆ ಅದು ಕೈಯಿಂದ ತಾನೇ ಪದಾರ್ಥಗಳನ್ನು ಹಿಡ್ಕೊಂಡದ್ದು, ಆದ್ದರಿಂದ ತಪ್ಪೇನಲ್ಲ, ಅದು ಸರಿಯಾದದ್ದೇ. ಹಾಗೆ ಮಾತಾಡುವ ವ್ಯವಹಾರ ಇದೆ. ಇನ್ನೂ ಒಂದು ಶಾಸ್ತ್ರೀಯವಾದ ಅಭಿಪ್ರಾಯವೇನು ಅಂದರೆ, ರಾಜರದು ಪರಮಾತ್ಮನ ಆಯುಧಗಳು ಭಗವತ್ ಸ್ವರೂಪಭೂತವಾದದ್ದು ಉಂಟು ಅನ್ನುವುದನ್ನು ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಿಳಿಸಿದ್ದಾರೆ. ಸ್ವರೂಪಭೂತವಾದ ಆಯುಧಗಳು ಪರಮಾತ್ಮನಿಗಿದೆ ಅಂತ. ಹಾಗಾಗಿ ಇಲ್ಲಿ ಪರಮಾತ್ಮನ ಕೈಯಲ್ಲಿ ಲಕ್ಷ್ಮೀದೇವಿ ಶಂಖದ ರೂಪದಲ್ಲಿದ್ದದ್ದು ನಿಜ. ಪರಮಾತ್ಮನೇ ಸ್ವಯಂ ಶಂಖದ ರೂಪದಲ್ಲಿ ತನ್ನ ಕೈಯಲ್ಲಿ ತಾನಿದ್ದಾನೆ. ಅವನೇ ಅಕ್ಷಮಾಲ, ಅವನೇ ಪುಸ್ತಕದ ರೂಪದಲ್ಲಿ ಚಿನ್ಮಯವಾದ ಪುಸ್ತಕ, ಚಿನ್ಮಯವಾದ ಅಕ್ಷಮಾಲ, ಚಿನ್ಮಯವಾದ ಶಂಖ ಭಗವತ್ ಸ್ವರೂಪಭೂತವಾದದ್ದಿದೆ. ಅದಕ್ಕೂ ಪರಮಾತ್ಮನ ಕೈಗೂ ಭೇದವೇ ಇಲ್ಲ, ಅತ್ಯಂತ ಭಿನ್ನವಾದದ್ದು ಅನ್ನುವ ಒಂದು ಆಂತರಂಗಿಕ ಶಾಸ್ತ್ರೀಯ ತಾತ್ವಿಕ ಸಂದೇಶವನ್ನು ನೀಡೋದಕ್ಕೆ ವಾದರಾಜರು ಕರಸ್ಥ ಚಿಹ್ನೈಹಿ ಅನ್ನದೆ ಕರಚಯೈಹಿ ಅಂತ ಹೇಳ್ತಾ ಇದ್ದಾರೆ. ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಘ್ರಿ ಭವೇದಿತ್ಯಾಘೋಷಯತಿ ವಯಃ ಕರಚಯೈಹಿ ತಂ ವಾಜಿವಕ್ತ್ರಂ ಭಜ. ಅಲ್ಲ, ಆ ತತ್ವವನ್ನು ಯಾಕೆ ಸೂಚನೆ ಮಾಡಿದರು ಅಂದರೆ, ಆಘೋಷಣೆ ಮಾಡಲಿಕ್ಕೂ ಅವನಿಗೆ ಬೇರೆ ಶಂಖ ಬೇಡ, ಒದರಲಿಕ್ಕೂ ಇನ್ನೊಂದು ಶಂಖ ತಗೊಂಡು ಒದರಬೇಕು ಅನ್ನೋ ಅಗತ್ಯ ಇಲ್ಲ. ತಾನೇ ತನ್ನ ಶಕ್ತಿಯಿಂದಲೇ ಸ್ವಾಖ್ಯ ಶಂಖದಿಂದ ಪರಮಾತ್ಮ ಊದಬಹುದು ಅನ್ನುವ ತತ್ವವನ್ನು ವಾದಿರಾಜ ಶ್ರೀಪಾದಂಗಳವರು ಆ ಕರಚಯೈಹಿ ಎಂಬ ಶಬ್ದದಿಂದ ಸೂಚನೆ ಮಾಡಿದ್ದಾರೆ ಎನ್ನುವ ಚಿಂತನವನ್ನು ನಾವಿಲ್ಲಿ ಮಾಡಬಹುದು. ಈ ರೀತಿಯಾಗಿ ಆ ಹಯಗ್ರೀವ ದೇವರ ಅತ್ಯದ್ಭುತವಾದಂತಹ ರೂಪದ ಒಂದು ಸಂದೇಶವನ್ನು ರಾಜರ ಮಾತುಗಳಲ್ಲಿ ನಾವು ತಿಳಿದು ಯಥಾಶಕ್ತಿ ಹಯಗ್ರೀವ ರೂಪಿಯಾದ ಪರಮಾತ್ಮನ ಧ್ಯಾನ ನಾಮ ಸಂಕೀರ್ತನಗಳನ್ನು ಮಾಡಿ ಅವನ ಅನುಗ್ರಹವನ್ನು ಪಡೆಯೋಣ. ರಾಮ 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 ಜಯ ಶ್ರೀರಾಮ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ಮುಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಚ ವೈಕುಂಠಕವಾಟೋದ್ಘಾಟನಕ್ಷಮಃ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವಪದಾಂಕಿತಂ. ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ.
ಬೋಲೋ ಶ್ರೀ ಮೂಲರಾಮ ಭಗವಾನ ಕೀ